ಗೋಮಾತಾ ರಾಷ್ಟ್ರಮಾತಾ ಘೋಷಣೆಗಾಗಿ ಎರಡನೇ ಹಂತದ ಮನವಿ ಪತ್ರ ರಾಷ್ಟ್ರದ 780 ಜಿಲ್ಲಾಧಿಕಾರಿಗಳ ಮುಖಾಂತರ ಎರಡನೇ ಬಾರಿಗೆ ರಾಷ್ಟ್ರಪತಿಗಳಿಗೆ ನೀಡಲಾಗುವುದು ಎಂದು ಬಸವಾಮೃತ ಗೋರಕ್ಷಣಾ ಶರಣರು ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈಗಾಗಲೇ ಒಂದು ಹಂತದ ಮನವಿ ಪತ್ರ ನೀಡಿದ್ದು, ಈಗ ಮತ್ತೆ ಗೋಮಾತಾ ರಾಷ್ಟ್ರಮಾತಾ ಎಂದು ಜಿಲ್ಲಾಧಿಕಾರಿಗಳೆಡೆ ಜುಲೈ 27ರಂದು ಮನವಿಯನ್ನು ಜಿಲ್ಲಾಧಿಕಾರಿಗಳ ಮೂಲಕ ರಾಷ್ಟ್ರಪತಿಗಳಿಗೆ ಸಲ್ಲಿಸಲಾಗುವುದು ಎಂದು ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ಕಾರ್ಯಾಗಾರ ಉದ್ಘಾಟನೆ ಅಂದರೆ ಏನಪ್ಪಾ ಅಂತಂದ್ರೆ ಸುಮಾರು 5 ಲಕ್ಷ ಹಸ್ತಾಕ್ಷರ ಮಾಡುವುದರಿಂದ ಕಳಿಸ್ತಕ್ಕಂಥ ಕಾರ್ಯ ಇರೋದ್ರಿಂದ ಎಲ್ಲ ಗೋರಕ್ಷಕರು, ಗೋಭಕ್ತರು, ಗೋಪ್ರೇಮಿಗಳು, ಗೋಶಾಲಾ ಪಾಲಕರು ಈ ಕಾರ್ಯಕ್ರಮದಲ್ಲಿ ತಪ್ಪದೇ ಭಾಗಿಯಾಗಬೇಕಾಗ್ತದ. ಯಾಕಂತಂದ್ರೆ ಇದು ಒಂದು ಗೋ ಮಾತೆ ಉಳಿದರೆ ಮಾತ್ರ ಏನಪ್ಪ ಅಂದ್ರೆ ಪರಿಸರ, ಆರ್ಥಿಕತೆ, ಜ್ಞಾನ, ವಿಜ್ಞಾನ ಉಳಿಯಲು ಸಾಧ್ಯ. ಇವೆಲ್ಲ ಉಳಿದಾಗ ಮಾತ್ರ ಭಾರತ ಉಸಿರಾಡಲು ಸಾಧ್ಯ. ಇದೊಂದು ನಿಮ್ಗೆ ಸಿಕ್ಕಂಥ ಅವಕಾಶ ಇದೆ. ಎಷ್ಟು ಗೋರಕ್ಷಕರಿದ್ದೀರಿ ಎಲ್ಲರೂ ಏನಪ್ಪ ಅಂದ್ರೆ ನಾಳೆಗೆ 21ನೇ ತಾರೀಕಿಗೆ ಸಾಯಂಕಾಲ 5 ಗಂಟೆಗೆ ಗದ್ದುಗೆ ಮಠದಲ್ಲಿ ಹಾಜರಿರಬೇಕು. ತಾವು ಹಸ್ತಾಕ್ಷರ ಕಾರ್ಯಕ್ರಮಕ್ಕೆ ಹೋದಾಗ ನಾ ಕಲಬುರಗಿ ಜಿಲ್ಲೆ ಮತ್ತು ಕರ್ನಾಟಕದ ಜನತೆಯರು ಒಂದು ಮನವಿ ಮಾಡ್ತೀನಿ. ನಮ್ಮ ಗೋಭಕ್ತರ ಹಸ್ತಾಕ್ಷರಕ್ಕಾಗಿ ನಿಮ್ಮಲ್ಲಿ ಬಂದಾಗ ಏನಪ್ಪ ಅಂತಂದ್ರೆ ದಯವಿಟ್ಟು ಒಂದು ಹಸ್ತಾಕ್ಷರವನ್ನು ಮಾಡಿ. ನಿಮ್ಮ ಒಂದು ಹಸ್ತಾಕ್ಷರ ಗೋಮಾತೆಯನ್ನು ರಕ್ಷಿಸುತ್ತದೆ. ಹಾಗಾಗಿ ತಮ್ಮಲ್ಲಿ ಮತ್ತೊಮ್ಮೆ ಕಳಕಳಿ ಮಾಡ್ತೀನಿ. ಇದೇ ರೀತಿ ಏನಪ್ಪ ಅಂದ್ರೆ ಏಪ್ರಿಲ್ 27ರಂದು ರಾಷ್ಟ್ರದ 5400 ತಹಸೀಲ್ದಾರ್ ಮುಖಾಂತರ ಏನಪ್ಪ ಅಂತಂದ್ರೆ ನಾವು ಮನವಿಗಳನ್ನು ಸಲ್ಲಿಸಿದ್ದೇವೆ ಎಲ್ಲ ತಹಸೀಲ್ದಾರ್ ಮುಖಾಂತರ. ಅದು ಯಶಸ್ವಿಯಾಗಿ ಆಗಿದೆ ಮತ್ತು ಅದು ಕಾರ್ಯನಿರಂತರವಾಗಿ ಕೇಂದ್ರದ ಗೃಹ ಮಂತ್ರಾಲಯ ಚರ್ಚೆಯಲ್ಲಿ ನಡೀತಾ ಇದೆ. ಆ ಸಂದರ್ಭದಲ್ಲಿ ಕೆಲವೊಂದು ಗೋರಕ್ಷಕರಿಗೆ, ಗೋಶಾಲಕರಿಗೆ, ಪಾಲಕರಿಗೆ ತಿಳಿಸ್ಲಿಕ್ಕೆ ಆಗಿರಲಿಲ್ಲ. ಅನಿವಾರ್ಯ ಸಮಯದ ಅಭಾವ ಇತ್ತು. ಎಲ್ಲ 10 ತಾಲೂಕುಗಳು ಮೇಂಟೈನ್ ಮಾಡ್ತಕ್ಕಂಥ ಆಗಿರಲಿಲ್ಲ. ಆ ಸಂದರ್ಭದಲ್ಲಿ ನಮ್ಮ ಮ್ಯಾಗ ಸ್ವಲ್ಪ ಸಿಟ್ಟಾದಂಥದ್ದು ಸಂಭವ ಇರ್ತದೆ. ಎಲ್ಲ ಗೋರಕ್ಷಕರಲ್ಲಿ ಮತ್ತೊಮ್ಮೆ ಮನವಿ ಮಾಡ್ತೀನಿ, ಒಬ್ಬರ ಮ್ಯಾಗ ಸಿಟ್ಟು ಮಾಡ್ಕೋದಿಲ್ಲ. ಇದು ಸಿಕ್ಕಂಥ ಅವಕಾಶ ಮತ್ತೆ ಪದೇ ಪದೇ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಆದಷ್ಟು ಎಲ್ಲ ಸಾಧಸಂತ ರೆಡಿ ಆಗ್ಯಾರ. ನೀವು ಇಡೀ ಕಲಬುರಗಿ ಜಿಲ್ಲೆಯಾದಂಥ 5 ಲಕ್ಷ ಹಸ್ತಾಕ್ಷರ ಮಾಡಿ ನಾವು ಜಿಲ್ಲಾಧಿಕಾರಿಗೆ ಏನಪ್ಪ ಅಂದ್ರೆ ಮುಟ್ಟಿಸ್ತಕ್ಕಂಥ ಕಾರ್ಯದಲ್ಲಿ ಭಾಗಿಯಾಗಬೇಕು. ಅದೇ ರೀತಿ ಏನಪ್ಪ ಅಂದ್ರೆ ಈ ಗೋಮಾತಾ ರಾಷ್ಟ್ರಮಾತಾ ಅಭಿಯಾನಕ್ಕೆ ಬೆಂಬಲ ಸೂಚಿಸೋರು ಏನಪ್ಪ ಅಂದ್ರೆ 906-7777-323 ನಂಬರ್ಗೆ ಮಿಸ್ ಕಾಲ್ ಮಾಡಿ ಅದರಿಂದ ಎಲ್ಲ ಮಾಹಿತಿಯನ್ನು ಪಡಿಬೇಕಾಗ್ತದೆ ಅಂತೇಳಿ ತಮ್ಮಲ್ಲಿ ಮತ್ತೊಮ್ಮೆ ಕೇಳ್ತೀನಿ. ಇನ್ನೊಂದು ಸಲ ಕಾರ್ಯಾಗಾರ ಉದ್ಘಾಟನಾ ಸ್ಥಳ ಹಾನಗಲ ಕುರುಕುಮಾರೇಶ್ವರ ಗೋಶಾಲೆ, ಗದ್ದುಗೆ ಮಠ, ಮುಕ್ತಾಂಪುರ್, ಕಲಬುರಗಿ. ಧನ್ಯವಾದ. ಇದೇನೋ ಒಂದು ತಪ್ಪು ತಿಳುವಳಿಕೆ ಇತ್ತೀಚಿನ ಕೆಲವು 100 ವರ್ಷಗಳಿಂದ ಬಂದರೆ. ಯಾವಾಗಲೂ ಭಾರತ ದೇಶಕ್ಕೆ ಬಂದರೆ ಗೋಮಾತಾ ಮಾರಾಟದ ವಸ್ತು ಅಲ್ಲೇ ಅಲ್ಲದು ಗೋದಾನ ಪ್ರಕ್ರಿಯೆ ಅದ. ಅದು ಬರ್ತಾ ಗೋಮಾತಾ ರಾಷ್ಟ್ರಮಾತಾ ಆಯ್ತಪ್ಪ ಅಂದ್ರೆ ಅದು ಗೋಮಾತಾದು ಅದೇನ ಕೆಲವು ಕೈಕಾಲು ಮುರಿದಂಥ ಆಕಳುಗಳ ಬಗ್ಗೆ ಹೇಳ್ತಿರ್ತಾವೆ. ಅದಕ್ಕೆ ಸರ್ಕಾರನೇ ಗೋಶಾಲೆಗಳು ನಿರ್ಮಾಣ ಮಾಡಿ ಹಾಂ ಅದೇ ರೀ ಅದು ಪರಿಸ್ಥಿತಿ ಏನಪ್ಪ ಅಂದ್ರೆ ಗೋಮಾತಾ ಅದು ಮಾರಾಟ ಮಾಡೋದೇ ಅಲ್ಲ. ನೀವು ಏನಪ್ಪ ಮನಿ ನಡೀತದಂಬದು ಅದರಿಂದ ಗೋಮೂತ್ರ ಮತ್ತು ಸೆಗಣಿನಿಂದ ಆಕಳುಗಳು ಸಾಕ್ತಕ್ಕಂಥದ್ದು ಹಣಕಾಸಿನ ವ್ಯವಸ್ಥೆ ಬರ್ತಕ್ಕಂಥ. ಈಗ ಆಲ್ರೆಡಿ ರಾಜಸ್ಥಾನ್, ಗುಜರಾತ್ನಾಗ ಏನಪ್ಪ ಅಂದ್ರೆ CBG ಅಂತೇಳಿ ಗೋಬರ್ ಗ್ಯಾಸ್ ಏನು ಅದಲ್ಲ ಈಗ ಮನೆಯಾಗ ಅಡುಗೆ ಯೂಸ್ ಮಾಡ್ತಿಲ್ಲ, ಅದು ಆಲ್ರೆಡಿ ರೆಡಿ ಮಾಡಿ ಗ್ಯಾಸ್ ಸಿಲಿಂಡರ್ ತುಂಬತಕ್ಕಂಥ ರಾಜೀವ್ ದೀಕ್ಷಿತ್ ಫಾರ್ಮುಲಾ ಪ್ರಕಾರ ರೆಡಿ ಆಗ್ಯದ ರೀ. ಅದೇ ಬರ್ತಾ ಮುಂದೆ ಪ್ರತಿ ಹಳ್ಳಿ ಗೋಶಾಲೆಗಳದಾಗ ಆ ಪ್ರಕ್ರಿಯೆ ನಡೀತಿರ್ತದೆ. ಆಕಳು ಮಾರೋದ್ರಿಂದಲ್ಲ, ಆಕಳು ಹೆಂಡಿ ಮಾರೋದ್ರಿಂದ ನಾವು ಆಕಳು ಸಾಕ್ಬೋದು ಅಂತೇಳಿ ಆಲ್ರೆಡಿ ತರಬೇತಿ ಎಲ್ಲ ಕಡೆ ಕೊಡ್ಲಕ್ಕೆ